ಸರ್ ಅದು ನಾವು ಹೋದಾಗ ಅಲ್ಲಿ ಬಿಗ್ ಬಾಸಿಂದ ಒಂದು ಆದೇಶ ಬರುತ್ತೆ. ಈ ಕೂಡಲೇ ಈಗ ಬಂದಿದ್ರು ಅವರು ಮಾಳು ಅವರು, ಸ್ಪಂದನ್ ಅವರು ಮತ್ತು ರಕ್ಷಿತಾ ಶೆಟ್ಟಿ 3 ಜನ ಬಂದರು. ಈ 3 ಜನದಲ್ಲಿ ಈಗ ಮನೆಯಿಂದ ಹೋಗೋದಕ್ಕೆ ಒಬ್ಬರು ಅವ್ರನ್ನ ನಾಮಿನೇಟ್ ಮಾಡಬೇಕಂತ ಹೇಳಿದರು. ಆ ಸಂದರ್ಭದಲ್ಲಿ ಎಲ್ಲರೂ ಜಂಟಿಗಳೇ, ನಾವು ಜಂಟಿಗಳು ಸೇವಕರು. ನಮ್ಮದೇನೋ ಅಲ್ಲಿ ಆಡಳಿತ ನಡೀತಾ ಇದ್ದಿಲ್ಲ. ಅಲ್ಲಿ ರಾಜರು ಅರಸರು ಅಂತಂದರೆ ಅವರನ್ನೇ ಒಂಟಿಗಳದೇ ಇದ್ದಿದ್ದು. ಅವ್ರು 6 ಜನ ಒಂಟಿಗಳು. ಅವರು ಅದನ್ನು ತೊಗೊಂಡ್ರು ನಿರ್ಧಾರನ. ಅಂದರೆ ಅವರು ರಕ್ಷಿತಾ ಶೆಟ್ಟಿ ನೋಡೋದಕ್ಕೆ ಸ್ವಲ್ಪ ಏಜ್ ಚಿಕ್ಕವ್ರ ಥರ ಇದ್ದಾರೆ, ಅವ್ರಿಗೇನು ಅವಕಾಶಗಳಿದೆ. ಮಾಳು ಅವರು ಮತ್ತು ಸ್ಪಂದನ್ ಅವರು ಇವರು ಇರಲಿ ಅಂತೇಳ್ಬಿಟ್ಟು ಅವರು ಏನು ಒಂಟಿಗಳಿದಾರಲ್ಲ ಅವರು ಅದನ್ನು ನಿರ್ಧಾರ ಮಾಡಿದ್ದು. ಬಟ್ ಬಂದ ತಕ್ಷಣವೇ ಅವ್ರನ್ನ ಅಲ್ಲಿಂದ ವಾಪಸ್ ಕಳಿಸಿದ್ದು ಭಾಳ ಬೇಜಾರಾಗೋಯ್ತು ನಮಗೆ. ಯಾಕಂದರೆ ಅಷ್ಟೊಂದು ಜನ ಇದ್ವಿ ನಾವು, 18 ಜನ ಇದ್ವಿ. 18 ಇವರು 19ನೇವರು. ನೋಡಿದ್ರೆ ಅವರು ವಾಪಸ್ ಕಳಿಸಿದ ತಕ್ಷಣವೇ ಓ ಪಾಪ ಅಲ್ಲಿಂದ ಎಷ್ಟೊಂದು ಕನಸು ಕಟ್ಕೊಂಡು ಬಂದಿದ್ರೆ ಏನೋ ವಾಪಸ್ ಕಳಿಸ್ಬಿಟ್ರಲ್ಲ ಇವರು ಅಂತೇಳ್ಬಿಟ್ಟು ಭಾಳ ಬೇಜಾರಾಗೋಯ್ತು ಸರ್. ಆ ಟೈಮಲ್ಲಿ ತುಂಬ ಬೇಜಾರಾಯಿತು. ಆ ಟೈಮಲ್ಲಿ ಅವ್ರು ವಾಪಸ್ ಹೋಗಿದ್ದು. ಆ ಟೈಮಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದು ಸೀಕ್ರೆಟ್ ರೂಮಲ್ಲಿದ್ದು ಒಂದು ವಾರದವರೆಗೂ ಅವರು ಮೆಂಟಲಿ ಅವರು ಮಾನಸಿಕವಾಗಿ ಫುಲ್ಲು ಇದಾಗಿದ್ರು ಸರ್ ಅವ್ರು. ಯಾಕಂದರೆ ಅಷ್ಟು ಜನನೂ ನನ್ನನ್ನು ಸೇವ್ ಮಾಡ್ಬೋದಿತ್ತಲ್ಲ, ನಾನೇನು ಯಾರಿಗಿಂತ ಏನು ಕಮ್ಮಿ ಇರಲಿಲ್ಲಲ್ಲ, ನನ್ನನ್ನು ಉಳಿಸ್ಕೋಬೋದಿತ್ತಲ್ವ ಅಂತೇಳ್ಬಿಟ್ಟು ಅವ್ರ ಮೈಂಡಲ್ಲಿ ಇತ್ತು ಅದು ರಕ್ಷಿತಾ ಶೆಟ್ಟಿ ಅವ್ರದ್ದು. ಸೊ ಆ ಟೈಮಲ್ಲಿ ಅಲ್ಲಿ ಆಟಕ್ಕೆ ಸಂಬಂಧಿಸಿದಂತೆ, ಆ ಗೇಮಿಗೆ ಸಂಬಂಧಿಸಿದಂತೆ ಸುದೀಪ್ ಸರು ಕೇಳಿದ್ದು, ಈಗ ನಿನ್ನನ್ನು ಅಷ್ಟು ನಾಮಿನೇಟ್ ಮಾಡಿ ವಾಪಸ್ ಕಳಿಸಿದ್ರಲ್ಲ, ನೀವು ಮನೆಯಿಂದ ಹೊರಗಡೆಗೆ ಹಾಕೋದಕ್ಕೆ ಯಾರನ್ನ ಇಷ್ಟಪಡ್ತೀರಾ ಮನೆಯಿಂದ ಹೊರಗಡೆಗೆ ಕಳಿಸೋದಕ್ಕೆ ಅಂದಾಗ ಅವಾಗ ರಕ್ಷಿತಾ ಶೆಟ್ಟಿ ಹೇಳಿದ್ದು ಒಂದೇ ಮಾತು, ನಾನು ಅಷ್ಟೂ ಆಚೆ ಕಡೆ ಹಾಕೋದಕ್ಕೆ ಇಷ್ಟಪಡ್ತೀನಿ ಅಂತಂದು. ಸರ್ ನನ್ನ ಮನೇಲಿ ಯಾವುದೇ ಥರದ್ದು ಆ ಥರ ಕೆಲಸ ಮಾಡಿಲ್ಲ ನಾನು. ಫಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲಿ ಮಾಡಿದ್ದೀನಿ. ಹೌದು, ಅದು ಮಾತ್ರ. ಮತ್ತು ಈ ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಅಲ್ಲಿ ಪಾತ್ರೆ ತಟ್ಟೆ ಎಲ್ಲ ತೊಳೆದಿದ್ದೀನಿ. ನನ್ನ ಮನೇಲಿ ಕೂಡ ಆ ಥರದ್ದು ಯಾವುದೇ ಕೆಲಸನ ನಾನು ಮಾಡಿಲ್ಲ ನನ್ನ ಮನೆಯಲ್ಲಿ. ಯಾಕೆ ಮಾಡಿಲ್ಲ ಅಂದರೆ ನನ್ನ ಮದುವೆ ಆದಮೇಲೆ ನಮ್ಮ ವೈಫೈ ಎಲ್ಲ ಅದನ್ನು ಮಾಡ್ತಾಯಿದ್ರು ಅವರು. ಆ ಪಾತ್ರೆ ತೊಳೆದು ಮತ್ತು ಫ್ಲೋರ್ ಕ್ಲೀನಿಂಗ್ ಏನೋ ಒಂದು ಎಲ್ಲ ಕ್ಲೀನ್ ಮಾಡೋದೆಲ್ಲ ಮನೆಯಲ್ಲೇ ಮಾಡ್ತಾಯಿದ್ರು. ನನಗೆ ಅದು ಮಾಡಿರಲಿಲ್ಲ. ನಂದೇನಂದರೆ ಬರೀ ಜಿಮ್ ಹೋಗೋದು ಇದನ್ನೆಲ್ಲ ಮಾಡ್ತಾಯಿದ್ದೆ. ಸೊ ಅಲ್ಲಿ ಮಾಡಿದ್ಮೇಲೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯ್ತು ನಮಗೆ, ಎಷ್ಟು ಕಷ್ಟ ಇದೆ ಇದೆಲ್ಲ ಕ್ಲೀನ್ ಮಾಡೋದು ಮತ್ತು ಪಾತ್ರೆ ತೊಳೆಯೋದು ಅಂತೇಳ್ಬಿಟ್ಟು. ಅವಾಗ ಸಾಕಷ್ಟು ನಮ್ಮ ವೈಫ್ ಮೇಲೆ ತುಂಬ ಗೌರವ ಬಂತು ಸರ್. ಅವಾಗ ಹೆಂಗೆ ಸರ್ ಕಷ್ಟ ಏನಂತ ಅವಾಗ ಹೆಂಗಸರ ಕಷ್ಟ ಏನಂತೇಳ್ಬಿಟ್ಟು ಅವಾಗ ಅರ್ಥ ಆಯಿತು ನಮಗೆ, ಎಷ್ಟೊಂದು ಕಷ್ಟಪಡ್ತಾರೆ. ಇವಾಗ ಸಪೋರ್ಟ್ ಮಾಡ್ತಿದ್ರೆ ನೀವು? ಈಗ ಬಂದ ಮೇಲೆ ಈಗ ಹೆಲ್ಪ್ ಮಾಡ್ತೀನಿ ಸರ್ ಇವಾಗ. ಯಾಕಂದರೆ ಈಗ ಗೊತ್ತಾಯ್ತು ನನಗೆ ಎಷ್ಟು ಕಷ್ಟ ಇದೆ. ಯಾಕಂದರೆ ಅಲ್ಲಿ ಶೀತದಲ್ಲಿ AC ಬೇರೆ ಇತ್ತು, ಫುಲ್ಲು ನೀರಲ್ಲೇ ಫುಲ್ಲೆಲ್ಲ ತಟ್ಟೆಲ್ಲ ತೊಳೆದು, ಅಂದರೆ ಕೈ ಆಡಿ ಒಂಥರ ಕೋಲ್ಡ್ಗೆಲ್ಲ ಕೈಯೆಲ್ಲ ಒಂಥರ ಆಗ್ತಾಯಿತ್ತು ಅಲ್ಲಿ. ಮತ್ತು ಅದು ತಟ್ಟೆಗಳು ಬರ್ತಾ ಇರ್ತದೆ ಅಲ್ಲೆಲ್ಲರೂ ನಾವು ಅರಸರು ಏನಾದರೂ ತಿಂದಿದ್ದು ಟೀ ಕುಡಿದೆಲ್ಲ ಬರ್ತಾ ಇರ್ತದೆ, ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು. ಸೊ ಇದೇ ಥರದ್ದೇ ನಮಗೆ ಮನೇಲೂ ಕೂಡ ಹಿಂಗೆ ಅಲ್ವಲ್ಲಪ್ಪ, ಇದು ನಮ್ಮ ಮನೇಲೂ ಕೂಡ ಇದೇ ಥರ ಇದೆ. ಸೊ ಎಷ್ಟು ಕಷ್ಟಪಡ್ತಾರೆ ನಮಗೆ ಇದು ಗೊತ್ತೇ ಇರಲಿಲ್ಲ. ನಾವು ನೋಡಿದ್ರೆ ಸುಮ್ಮನೆ ಹೊರಗೋಗಿ ಏನೋ ಒಂದು ದುಡ್ಕೊಂಬರ್ತೀವಿ, ನಮ್ಮ ಮನೆಯಲ್ಲಿ ನಮ್ಮ ವೈಫಿಗೆ ಬೈತಾ ಇರ್ತೀವಿ, ನೀನೆಲ್ಲ ಏನು ಕೆಲಸ ಮಾಡ್ತಾಯಿದ್ದೀಯಾ, ಸುಮ್ಮನೆ ಮನೇಲಿ ಇರ್ತೀಯ ಅಂತ ಹೇಳ್ತೀವಿ. ಇದು ಕೂಡ ಇಷ್ಟೊಂದು ಕಷ್ಟ ಇದೆಯಲ್ಲಪ್ಪ ಅಂತೇಳ್ಬಿಟ್ಟು ಅವಾಗಲೇ ಗೊತ್ತಾಗಿದ್ದು ಬಿಗ್ ಬಾಸ್ ಮನೆಗೆ ಹೋದಾಗ. ಸರ್ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ನೀವು ಏನೆಲ್ಲ ಪ್ರಿಪೇರ್ ಆಗಿದ್ರಿ, ಎಷ್ಟು ಪ್ರಿಪೇರ್ ಆಗಿದ್ರಿ? ಸರ್ ಬಿಗ್ ಬಾಸ್ ಮನೆ ಹೋಗೋದಕ್ಕೆ ನಾನು ಪ್ರಿಪ್ರೇಷನ್ ಅಂತಂದೇನು ಇರಲಿಲ್ಲ ಸರ್. ಅಂದರೆ ಒಂದು ಕನಸ್ಕೊಂಡಿದ್ದೆ ನಾನು. ಅಂದರೆ ಅಲ್ಲಿ ಹೋದರೆ ನಾನು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಫೈನಲ್ ಅವ್ರಿಗೆ ಕಾಣಬೇಕು ಅಂತ ಹೇಳ್ಬಿಟ್ಟು ತುಂಬ ಮಾನಸಿಕವಾಗಿ ನಾನು ಸಿದ್ಧ ಆಗಿದ್ದೆ. ಒಂದು ಮೆಂಟಲಿ ಆಗಿ ಪ್ರಿಪ್ರೇಷನ್ ಆಗಿದ್ದೆ ನಾನು ಅದಕ್ಕೆ ಹೋಗೋದಕ್ಕೆ. ಸೊ ಆ ಥರದ್ದು ಪ್ರಿಪ್ರೇಷನ್ ಅಂದರೆ ಏನೂ ಇದಿಲ್ಲ, ನಾನು ಯಾವುದೇ ಥರದ್ದು ತರಬೇತಿ ಏನೂ ಪಡೆದಿರಲಿಲ್ಲ. ಈಗ ನಾನು ಹೊರಗಡೆಗೆ ಹೆಂಗಿದ್ದೀನಿ ಇಲ್ಲಿ ಹೊರಗಡೆಗೆ, ಸೊ ಒಳಗೂ ಕೂಡ ಅದೇ ಥರದ್ದೇ ಮಾಡಬೇಕಂತ ಮೈಂಡಲ್ಲಿ ಇಟ್ಕೊಂಡೇ ಹೋಗಿದ್ದೆ ನಾನು. ಯಾವುದೇ ಥರದ್ದು ಪೂರ್ವ ಸಿದ್ಧತೆಗಳು ತುಂಬ ಕಮ್ಮಿ, ಏನೂ ಇರಲಿಲ್ಲ ಅದು ಪ್ಲಾನ್. ಯಾಕಂದರೆ ಕರಿ ಬಸಪ್ಪನವರು ಜೋಶ ಬೇರೆ, ಅವ್ರು ಆಚೆಗಡೆ ಇದ್ದಾಗ ಜೋಶ ಬೇರೆ, ಒಳಗಡೆ ಹೋದ್ಮೇಲೆ ಯಾಕೋ ಸೈಲೆಂಟ್ ಆಗೋದ್ರು. ಹೌದು, ನಿಜ, ಅದು ಹೇಳ್ದಲ್ಲ ನಾನು. ಇದೇ ಥರನೇ ಇರಬೇಕು ಅಂತ ಏನಾದ್ರು ಮೈಂಡಲ್ಲಿ ಇಟ್ಕೊಂಡು ಏನಾದ್ರು ಹೋಗಿದ್ರ? ಇಲ್ಲ. ಯಾಕಂದರೆ ಅಲ್ಲಿ ನಮಗೆ ಸೈಲೆಂಟ್ ಇರೋ ಕಾರಣ ಏನಂದರೆ ನಾವು ಜಂಟಿಯಾಗಿ ಈಗ ಒಬ್ಬರೇ ದೇಹ ಒಂದೇ ಮನಸ್ಸು ಅಂದರೆ ನಾವು ಹೆಂಗೆ ಬೇಕಾದ್ರೂ ನಾವು ಪ್ರತಿರೋಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಒಂದು ಕಡೆ ನಾವು ಹೋದ ತಕ್ಷಣ ನಾಮಿನೇಟ್ ಮಾಡಿದ ತಕ್ಷಣ ನಾವು ಪ್ರದರ್ಶೋಕ್ಕಾಗಿಲ್ಲ. ಇಬ್ಬರು ಇರೋದ್ರಿಂದ ಇಬ್ಬರೂ ಎಲ್ಲ ಒಂದು ಕಡೆಗೆ ಸ್ವಲ್ಪ ಹಿನ್ನಡೆ ಆಯಿತು, ಒಂದು ಸ್ವಲ್ಪ ಸೈಲೆಂಟ್ ಇರೋದಕ್ಕೆ. ಅವರು ನಮಗೆ ಒಂದು ಸ್ವಲ್ಪ ನಾಮಿನೇಟ್ ಮಾಡೋದನ್ನು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದರೆ ಇನ್ನೂ ನಾವು ಹೆಚ್ಚಿನ ಮಟ್ಟದಲ್ಲಿ ನಾವು ಅವ್ರಿಗೆ ಕನೆಕ್ಟ್ ಆಗಿ ಅಲ್ಲಿ ಅರಸರ ಹತ್ರ ಏನು ಜಂಟಿಗಳು ಮತ್ತು ಒಂಟಿಗಳ ಹತ್ರ ಕನೆಕ್ಟ್ ಆಗಿ ಎಲ್ಲರೂ ಪ್ರೀತಿ ಗೆಲ್ದುಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದಿತ್ತು. ಅದು ಒಂದು ಕಾರಣ ಆಯ್ತು ನಮಗೆ. ನಿಮಗೆ ಕಲರ್ಸ್ ಕನ್ನಡ ಚಾನಲ್ ಕಡೆಯಿಂದ ಕಾಲ್ ಬಂತ? ನಿಮಗೆ ಅವಕಾಶ ಬಂತು ನಿಮ್ಗೆ ಫಸ್ಟು? ಸರ್ ಫಸ್ಟ್ ಇದು ನಮಗೆ ಕಲರ್ಸ್ ಕನ್ನಡದಿಂದನೇ ಕಾಲ್ ಬಂದಿದೆ ಸರ್. ಇದೇ ಥರ ಕಲರ್ಸ್ ಕನ್ನಡದಿಂದ ಬಿಗ್ ಬಾಸ್ಗೆ ನಿಮಗೆ ಸಂಪರ್ಕ ಮಾಡ್ತಿದ್ದಾರೆ, ನಿಮಗೆ ಇದರಲ್ಲಿ ನೀವು ಆಸಕ್ತಿ ಇದೆಯಾ ಅಂತ ಕೇಳಿದ್ದು ಫಸ್ಟ್. ಯಾಕಂದರೆ ಈಗ ಕೋಟ್ಯಾಂತರ ಜನಗಳು ಭಾಳ ಜನ ಆಸೆ ಪಡ್ತಾ ಇರ್ತಾರೆ, ನನಗೇನಾದ್ರು ಕರೆದ್ರೆ ನಾನು ಹೋಗ್ಬಿಡ್ತೀನಪ್ಪ ಬಿಗ್ ಬಾಸ್ಗೆ ನಮ್ಮ ಹೇಳ್ಬಿಟ್ಟು ಭಾಳ ಜನ ಇರ್ತಾರೆ. ಅಂಥದ್ರಲ್ಲಿ ಬಿಗ್ ಬಾಸಿಂದ ಕಲರ್ಸ್ ಕನ್ನಡ ಬಿಗ್ ಬಾಸಿಂದ ಫೋನ್ ಬಂದಿದ್ದ ತಕ್ಷಣ ನಮಗೆ ಶಾಕ್ ಆಗೋಗ್ಬಿಟ್ಟು ನಾವು, ಓ ಏನಪ್ಪ ಬಿಗ್ ಬಾಸಿಂದ ಕರೀತಾ ಇದ್ದಾರೆ, ನಾವು
ಅಷ್ಟು ಅದಕ್ಕೆ ಎಲಿಜಿಬಲ್ ಇದ್ದೀವಾ ನೋಡಿದ್ರೆ ನಾವು ಏನೋ ಸ್ವಲ್ಪ ಈ ರೋಡಲ್ಲಿ ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಮತ್ತು ಹಿಂದೆ ಅಚೀವ್ಮೆಂಟ್ ಎಲ್ಲ ಮಾಡಿದ್ದೀವಿ ಬಾಡಿ ಬಿಲ್ಡಿಂಗ್ ಎಲ್ಲ. ಸೊ ಬಾಡಿ ಬಿಲ್ಡಿಂಗ್ ಮಾಡಿದ್ದೆಲ್ಲ ಜನಗಳೆಲ್ಲ ಮರ್ತೋಗಿದ್ದಾರೆ. ಸೊ ಇವಾಗ ಈಗ ಬಿಗ್ ಬಾಸ್ ಕರೀತಿದ್ದಾರೆ, ನಾವು ಇದಕ್ಕೆ ಎಲಿಜಿಬಲ್ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ಒಂದು ಕ್ವಶನ್ನು ಸ್ಟಾರ್ಟ್ ಆಯಿತು. ಇದು ಕಾಲ್ ಮಾಡಿ ಬಿಗ್ ಬಾಸ್ ಅಂದ ತಕ್ಷಣ ಈ ಥರ ನಿಮಗೆ ಅವಕಾಶ ಬಂದಿದೆ ಅಂತ ಅಂದ ತಕ್ಷಣ ನಿಮಗೆ ಆ ಮನಸ್ಸೊಳಗಡೆ ಒಂದು ಖುಷಿ ಆಗುತ್ತೆ. ಎಷ್ಟು ಖುಷಿ ಪಟ್ರಿ ನೀವು? ಸರ್ ಎಷ್ಟು ಖುಷಿ ಅಂದರೆ, ಈಗ ಮನುಷ್ಯನಲ್ಲಿ ಹೆಂಗಿತ್ತಂದರೆ ನಮಗೆ ಉಪವಾಸ ಇದ್ದವನು ಒಂಥರ ಹೊಟ್ಟೆ ತುಂಬ ಒಂಥರ ಎನರ್ಜಿ ಬಂದಂಗೆ ಆಗ್ಬಿಡ್ತು. ಫುಲ್ಲು ಏನೋ ಒಂಥರ ಫುಲ್ಲು ಬಾಡಿಯೆಲ್ಲ ಇದಾಗೋಯ್ತು ಫುಲ್ಲು. ಏನು ಬಿಗ್ ಬಾಸ್ ಬಂದು ಒಂಥರ ಹಿಂಗಿಂದ ಹಿಂಗಾಗೋಗ್ಬಿಟ್ಟು ಫುಲ್ಲು. ಪರವಾಗಿಲ್ಲ, ನನಗೆ ಬಿಗ್ ಬಾಸ್ ಅವರು ಸಂಪರ್ಕ ಮಾಡ್ತಾಯಿದ್ದಾರೆ, ಆಡಿಷನ್ ಕರೀತಾ ಇದ್ದಾರೆ, ಪರವಾಗಿಲ್ಲ. ಯಾಕಂದರೆ ಏನೇ ಆದ್ರೂ ಕೂಡ ನಮ್ಮನ್ನು ಅಷ್ಟಕ್ಕೆ ಸಂಪರ್ಕ ಮಾಡಿದಿರಲ್ಲ, ತಾವು ಒಂಥರ ಖುಷಿ ಆಗಿಬಿಡ್ತು ಸರ್. ಆ ಟೈಮಲ್ಲಿ ತುಂಬ ಖುಷಿಪಟ್ಟೆ. ಆ ಟೈಮಲ್ಲಿ ಇದು ಕಲರ್ಸ್ ಕನ್ನಡದಿಂದ ಸಂಪರ್ಕ ಮಾಡಿದ್ದು ಸರ್. ಇದು ಈಗ ಬಿಗ್ ಬಾಸ್ ಅಂತಂದ್ರೇ ಒಂದು 3 ತಿಂಗಳು ನೀವು ಬೇರೆ ವರ್ಕ್ ಮಾಡ್ತಿರ್ತೀರಿ. ನೀವು ಅದನ್ನೆಲ್ಲ ಬಿಟ್ಟು ನೀವು ಬಿಗ್ ಬಾಸ್ಗೆ ಎಂಟ್ರಿ ಆಗ್ತೀರಿ. ನೀವು ಏನೆಲ್ಲ ಪರ್ಚೇಸ್ ಮಾಡಿ ಎಷ್ಟು ಖರ್ಚಾಯಿತು ನೀವು ಬಿಗ್ ಬಾಸ್ಗೆ ಹೋಗೋ ಅಷ್ಟೊಳಗೆ? ಸರ್ ಈಗ ಏನಾಗಿದೆ ಅಂದರೆ, ಎಲ್ಲರೂ ಅಂದ್ಕೊಳ್ತಿದ್ದಾರೆ ಏನಪ್ಪ ಕರಿಬಸಪ್ಪ ಅವರು ಈ ಥರ ಪಾಪ ಸಾಲ ಯಾಕೆ ಮಾಡಬೇಕತ್ತು ಅನ್ನೋದು ಭರ್ಜರಿ ಜನದ್ದು ಒಂದು ಕ್ವಶನ್ ಇರುತ್ತೆ. ವಿಷಯ ಏನಂತಂದರೆ, ನಾನು ಸ್ಪೋರ್ಟ್ಸ್ ಮ್ಯಾನು ಮತ್ತು ನಾನು ಜಿಮ್ ಟ್ರೈನರ್ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಜಿಮ್ ಡ್ರೆಸ್ಸೇ ಜಾಸ್ತಿ ಹಾಕ್ಕೊಂಡು ಮಾಡಿರೋದು. ಅಂದರೆ ರೀಲ್ಸ್ ಇರ್ಬೋದು, ಏನಿರ್ಬೋದು, ಕೆಲವೊಂದು ಆ ಥರದ್ದೊಂದು ಸೂಟ್ಗಳು ಬಟ್ಟೆಗಳು ನಾವು ಅವಾಗ ಇದು ಮಾಡಿರಲಿಲ್ಲ. ಸೊ ನನ್ನ ಹತ್ರ ನಾರ್ಮಲಾಗಿ ಪ್ಯಾಂಟ್ ಶರ್ಟು ಇರ್ತಾಯಿತ್ತು. ಬಟ್ ಬಿಗ್ ಬಾಸ್ ಅಂದ ತಕ್ಷಣ ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ಲ, ನಮ್ಮ ಕಷ್ಟ ಯಾರಿಗೆ ಕೇಳಲ್ಲ ಅಲ್ಲಿ. ಔಟ್ಲುಕ್ಕೇ ನೋಡ್ತಾರೆ. ಹೌದು, ಔಟ್ಲುಕ್ಕೇ ನೋಡ್ತಾರೆ. ಈಗ ನಾನು ಬಾಡಿ ಬಿಲ್ಡ್ರು, ಬರೀ ಬಾಡಿ ಹಾಕೊಂಡು ತೋರಿಸಿದ್ದು ಆಗ್ಬಿಟ್ಟಿದೆ. ಬರೀ ಬಾಡಿನ ಹಾಕ್ಕೊಂಡು ಚೆಸ್ಟ್ ಶೇಕ್ ಮಾಡೋದು ಏನೋ ಒಂದು ಮಾಡೋದೆಲ್ಲ ತೋರಿಸ್ಬಿಟ್ಟಿದ್ದೀನಿ. ಈಗ ಅಲ್ಲಿ ಅದನ್ನೇ ಮಾಡಿದ್ರೆ ಜನ ಬೈತವ್ರೆ, ಇವನು ಬಿಗ್ ಬಾಸ್ ಮನೆ ಅಂದ್ಕೊಂಡವನು ಏನು ಅಂದ್ಕೊಂಡೋ, ಇಲ್ಲಿ ಬಂದ್ಬಿಟ್ಟು ಸರಿ ಮೈ ಮೇಲೆ ಬಟ್ಟೆನೇ ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಬಟ್ಟೆನ ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ವಿ. ಒಳ್ಳೆ ಎಷ್ಟೆಲ್ಲ ಖರ್ಚಾಯಿತು ಸರ್ ಅದಕ್ಕೆ? ಸರ್ ಆಯ್ತು, ಸುಮಾರು 1 ಲಕ್ಷದವರೆಗೂ ಖರ್ಚು ಮಾಡಿದ್ದೆ. 1 ಲಕ್ಷದವರೆಗೂ ಸಾಲ ಮಾಡಿ. ನಮ್ಮ ಹತ್ರ ಏನು ದುಡ್ಡು ಇರಲಿಲ್ಲ. ಬಟ್ ಸಡನ್ನಾಗಿ ಇದು ಬಿಗ್ ಬಾಸ್ ಅವಕಾಶ ಅಂದ ತಕ್ಷಣವೇ ನಮಗೆ ಒಂಥರ ಶಾಕ್ ಅದು. ಯಾಕಂದ್ರೆ ನಾವು ಯಾವುದೋ ದುಡ್ಡನ್ನ ಸೇವ್ ಮಾಡಿರಲಿಲ್ಲ. ಈಗ ನಮ್ಮ ಮಕ್ಕಳು 2 ಮಕ್ಕಳು ಇರೋದ್ರಿಂದ ಅವ್ರಿಗೆ ಸ್ಕೂಲ್ ಫೀಸು ಇದಕ್ಕೆಲ್ಲ ಮತ್ತು ನಮ್ಮದೊಂದು ಕುಟುಂಬಕ್ಕೆ ನಮ್ಮ ಬರೋ ಸಂಬಳಕ್ಕೆ ಅಲ್ಲಿಂದ ಅಲ್ಲಿಗೆ ಇದಾಗುತ್ತೆ. ಈಗ ಇಷ್ಟು ದುಡ್ಡು ಬೇಕಂದರೆ ಈಗ ನಮಗೆ ಸಡನ್ನಾಗಿ ಯಾರು ಕೊಡ್ತಾರೆ ಅಲ್ವಾ, ಯಾರು ಕೊಡ್ತಾರೆ? ಈಗ ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಸ್ವಲ್ಪ ಸಾಲ ಮಾಡಿ ಬಟ್ಟೆನ ತೊಗೊಂಡಿದ್ದಂತೂ ನಿಜ. ಅದು ಅಷ್ಟೊಂದು ಬಟ್ಟೆ ತಗೊಳ್ಳೋದು ಅಗತ್ಯ ಏನಿತ್ತಂದರೆ, ನಾನು ಫೈನಲ್ವರೆಗೆ ಬರ್ತೀನಿ ಅಂತ ನನ್ನ ಇದಿದ್ದು ನಾನು ಇಷ್ಟ. ಫೈನಲ್ವರೆಗೆ ಇರ್ತೀನಿ, ಫಿನಾಲ್ವರೆಗೂ ಇರ್ತೀನಿ ನಾನು. ಅಂದರೆ ವಾರ ಸುದೀಪ್ ಸರ್ ಹತ್ರ ಚೆನ್ನಾಗಿ ಕಾಣಿಸ್ಕೋಬೇಕು. ನಾನು ಸುದೀಪ್ ಸರ್ ಮುಂದೆ ಒಂದು ಚಪ್ಪಾಳೆನ ಪಡ್ಕೋಬೇಕು ಅನ್ನೋದು ಒಂದು ಮೈಂಡ್ ಸೆಟ್ಟಿಂದ ಬಟ್ಟೆನ ಸಾಲ ಮಾಡಿ ಪರ್ಚೇಸ್ ಮಾಡಿದ್ದು ಉಂಟು ಸರ್. ಸಾಲ ಮಾಡಿ ವೆಚ್ಚದಲ್ಲಿ ನೀವು ಬಟ್ಟೆ ತಗೊಂಡಿದ್ದೀರ, ಅದರ ಅವಶ್ಯಕತೆ ಇರಲಿಲ್ಲ ಅಂತ ಎಲ್ಲೋ ಒಂದು ಕಡೆ ನಿಮಗೆ ಅನಿಸಿದ್ದು ಉಂಟಾ? ಖಂಡಿತ ಸರ್, ಅವಶ್ಯಕತೆ ಏನು ಇರಲಿಲ್ಲ. ಆ್ಯಕ್ಚುಲಿ ನಮ್ಗೆ ಅಲ್ಲಿ ಬಟ್ಟೆ ಮುಖ್ಯ ಅಲ್ಲ, ಅಲ್ಲಿ ನಮ್ಮ ವ್ಯಕ್ತಿತ್ವ ಪ್ರದರ್ಶನ ಆಗಬೇಕು, ನಮ್ಮ ಮಾನಸಿಕವಾಗಿ ನಮ್ಮ ನಡವಳಿಕೆ ಅಲ್ಲಿ ಇರಬೇಕಾಗಿತ್ತು. ಯಾಕಂದರೆ ನಮ್ಮ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿರೋದು ಬಟ್ಟೆ ಮುಖ್ಯ ಅಲ್ಲ, ಅಲ್ಲಿ ಆಟ ಮುಖ್ಯ, ಅಲ್ಲಿ ವ್ಯಕ್ತಿತ್ವ ಮುಖ್ಯ. ನಾವು ಏನಂತಂದರೆ, ನಾವು ಒಂದು ನಮ್ಮಲ್ಲಿ ಏನೋ ಒಂದು ಕೊರತೆ ಇದ್ದರೂ ಕೂಡ, ಬಡತನ ಏನೋ ಒಂದು ಇದ್ದರೂ ಕೂಡ ಅಲ್ಲಿ ತೋರಿಸ್ಕೋಬಾರ್ದು. ನಾವು ಅಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳ್ಬಿಟ್ಟು ಈ ದೃಷ್ಟಿಯಿಂದ ಬಟ್ಟೆನ ತೊಗೊಂಡಿದ್ದು. ಅಲ್ಲಿ ಬಟ್ಟೆದನ್ನು ಅವಶ್ಯಕತೆ ಅಷ್ಟು ನಮಗೆ ಬರಲಿಲ್ಲ. ಅಲ್ಲಿ ಬಟ್ಟೆದು ಅಲ್ಲಿ ಬೇಕಾಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ವ್ಯಕ್ತಿತ್ವ ಬೇಕು, ಒಂದು ತುಂಬ ಚಟುವಟಿಕೆಯಿಂದ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು, ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಬೇಕು ಬಿಗ್ ಬಾಸ್ ಮನೆಯಲ್ಲಿ. ಹಂಗಾಗಿ ಈ ಥರಕ್ಕಾಗಿ ನಾನು ಡ್ರೆಸ್ನ ಪರ್ಚೇಸ್ ಮಾಡ್ತಾರೆ ಆಯ್ತದು. ಬಿಗ್ ಬಾಸಿಂದ ನಿಮ್ಗೆ ಏನಾದರೂ ಟರ್ನಿಂಗ್ ಪಾಯಿಂಟ್ ಅನ್ನೋದು ಏನಾದರೂ ಸಿಕ್ಕಿದೆ ಇದುವರೆಗೂ? ಖಂಡಿತ ಸರ್, ಇದೇ ನನ್ನ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ದಿನಗಳಂತ ಹೇಳ್ತೀನಿ. ಯಾಕಂದರೆ ಈಗ ಲೈಫಲ್ಲಿ ಮನುಷ್ಯನಿಗೆ ಒಂದೊಂದು ವೆರಿ ಇಂಪಾರ್ಟೆಂಟ್ ಇರುತ್ತೆ, ಏನೋದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಾನು ಮಾಡಿರ್ತಕ್ಕಂಥ ಇಷ್ಟೊಂದು ಸಾಧನೆಗೆ, ನಾನು ಇರ್ತಕ್ಕಂಥ ಏನೋ ಒಂದು ಕೆಲಸ ಮಾಡಿದ್ದೀನಿ, ಇಷ್ಟೊಂದು ವರ್ಷ ಸರ್ವಿಸ್ ಮಾಡಿದ್ದೀನಿ ಅಂತಂದರೆ ಅದೆಲ್ಲ ನೋಡಿದ್ರೆ ಈ ಬಿಗ್ ಬಾಸಿಂದ ನನಗೊಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಸರ್. ಇದು ಒಂದು, ಯಾಕಂದರೆ ಇದುವರೆಗೂ ನಾವು ಏನೇ ಒಂದು ಮಾಡಿದ್ರೂ ಕೂಡ ಒಂದು ಕ್ರೀಡಾಪಟುವಾಗಿದ್ವಿ, ಒಂದು ಎಂಪ್ಲಾಯಿ ಆಗಿದ್ವಿ, ಒಂದು ಕುಟುಂಬಸ್ಥರಾಗಿದ್ವಿ ನಾವಿಲ್ಲಿ ಒಂದು. ಈಗ ನೋಡಿದ್ರೆ ಈ ಬಿಗ್ ಬಾಸ್ದಿಂದ ನಮಗೊಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕ್ಷಣದಿಂದ. ಇಲ್ಲ ಸರ್, ಈಗ ನಂದು ಏನಂದರೆ, ನಾನು ಕಂಪ್ಲೀಟಾಗಿ ಇದಕ್ಕೆ ನಟನೆ ಮಾಡೋದಕ್ಕೇನಿಲ್ಲ, ನಂದೊಂದು ಕೆಲಸ ಅಂತ ಇದೆ. ಕೆಲಸಕ್ಕೆ ಪ್ರಾಮುಖ್ಯತೆ ನಾನು ಕೊಡ್ತೀನಿ. ಯಾಕಂದರೆ ಈಗ ನಾನು ಬಂದು ನೆಲೆಸಿದ್ದೀನಿ. ನಂದು ಪ್ರಾಪರ್ ದಾವಣಗೆರೆ. ನಾನು ಬೆಂಗಳೂರಲ್ಲಿ ನೆಲೆಸಿದ್ದೀನಿ ಅಂತಂದರೆ ನಂದೊಂದು ಕಾಯಕವೇ ಕೈಲಾಸ, ನಂದೊಂದು ಕೆಲಸ, ಒಂದು ಇಲಾಖೆ ಕೆಲಸ ಇದೆ. ಕೆಲಸಕ್ಕೆ ಫಸ್ಟು ಪ್ರಾಮುಖ್ಯತೆ.
ಹಂಗೇನಾದರೂ ಅವಕಾಶ ಸಿಕ್ಕಿದರೆ ನಾನು ಪ್ರೋಟೋಕಾಲ್ ಪ್ರಕಾರ ಮಾಡ್ತೀನಿ ಅಂತ ಹೇಳಿದೆ. ಮತ್ತು ಇನ್ನು ಮುಂದೆ ಯಾವುದಾದ್ರೂ ಅವಕಾಶಗಳು ಸಿಕ್ಕು ಇನ್ನೂ ಏನಾದರೂ ಒಂದು ಇದು ಮಾಡಬೇಕಂದ್ರೆ ಅದು ಪ್ರೋಟೋಕಾಲ್ ಪ್ರಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಕೆಲಸನೇ ಮುಖ್ಯ ನನಗೆ. ಓಕೆ.